ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, ನಿಮಗೆ ಕೋಟಿ ಸ್ತೋತ್ರ ದೇವ. ಅಪ್ಪ, ಇಲ್ಲಿಯವರೆಗೆ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರತಿದಿನವೂ ನಿಮ್ಮ ಜೀವವುಳ್ಳ ವಾಕ್ಯಗಳಲ್ಲಿರುವಂಥ ಸತ್ಯವನ್ನು, ಗೂಢಾರ್ಥವನ್ನು ನೀವು ನಮಗೆ ತಿಳಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ, ಸತ್ಯತೆಯಿಂದ ನಿಮ್ಮನ್ನು ಆರಾಧಿಸಿ, ನಿಮ್ಮ ನಾಮವನ್ನು ಮಹಿಮೆಪಡಿಸಿ ಅಪ್ಪ, ಜೀವೋದ್ಧಾರವನ್ನು, ನಿತ್ಯ ಜೀವವನ್ನು ಹೊಂದಿಕೊಳ್ಳಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನಮಗೆ ಕರುಣಿಸಬೇಕಾಗಿ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಬೇಡುತ್ತಿದ್ದೀವಿ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರತಿ ಭಾನುವಾರ ನಾವೆಲ್ಲರೂ ದೇವರನ್ನು ಆರಾಧಿಸಲಿಕ್ಕೆ ದೇವಾಲಯಕ್ಕೆ ನಾವು ಹೋಗ್ತೀವಿ. ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ದೇವಾಲಯಕ್ಕೆ ಹೋಗ್ತೀವಿ. ಯೋಹಾನನು ಬರೆದ ಶುಭ ಸಂದೇಶ, ಯೋವಾನ 4ನೇ ಅಧ್ಯಾಯ 23ನೇ ವಾಕ್ಯ. ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 23ರಲ್ಲಿ ಯೇಸು ಸ್ವಾಮಿ ನುಡಿಯುತ್ತಾರೆ, ಕಾಲವು ಬರುವುದು, ಅದು ಈಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತ ನುಡಿಯುವಂತಹ ವಾಕ್ಯ. ಅದೇ ರೀತಿ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ ವಾಕ್ಯ 1, 2 ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರಕಟಣೆ ಪುಸ್ತಕ, ಪ್ರಕಟಣೆ ಗ್ರಂಥ ಅಧ್ಯಾಯ 11 ವಾಕ್ಯ 1, 1ನೇ ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 11 ವರ್ಸಸ್ 1. ಇದಾದ ನಂತರ ಅಳತೆ ಕೋಲಿನಂತಹ ಒಂದು ಕೋಲನ್ನು ನನಗೆ ಕೊಟ್ಟು ಹೀಗೆ ತಿಳಿಸಲಾಯಿತು, ನೀನೆದ್ದು ದೇವರ ಆಲಯವನ್ನು, ಬಲಿಪೀಠವನ್ನು ಅಳತೆ ಮಾಡು. ಆಲಯದಲ್ಲಿ ಆರಾಧಿಸುವವರನ್ನು ಲೆಕ್ಕ ಮಾಡು. ಆಲಯದಲ್ಲಿ ಆರಾಧಿಸುವವರನ್ನು ಲೆಕ್ಕ ಮಾಡು. ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 23ನೇ ವಾಕ್ಯ ಹೇಳುತ್ತೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಪಿತ ದೇವರು ಅದನ್ನೇ ಬಯಸೋದು. ಎರಡನೇದಾಗಿ, ಆರಾಧಿಸುವವರನ್ನು ಲೆಕ್ಕ ಹಾಕು. ಪ್ರೈಸ್ ದ ಲಾರ್ಡ್. ಈ 2 ವಾಕ್ಯಗಳು ಬಹಳ ಪ್ರಮುಖವಾದ ವಾಕ್ಯಗಳಾಗಿವೆ. ನಾವು ಪ್ರತಿ ಭಾನುವಾರ ದೇವಾಲಯಕ್ಕೆ ನಾವು ಹೋಗ್ತೀವಿ. ದೇವರನ್ನು ಆರಾಧಿಸುವುದಕ್ಕಾಗಿ ದೇವಾಲಯಕ್ಕೆ ನಾವು ಹೋಗ್ತೀವಿ. ಹಾಗೆ ಒಂದು ಸಣ್ಣದಾಗಿ ನಾವೇನು ಮಾಡೋಣ, ಒಂದು ವೃತ್ತ, ಈ ರೀತಿಯಾಗಿ ನಾವು ವೃತ್ತ ಹಾಕ್ಕೊಂಡು ಅದರಲ್ಲಿ ನಾವು ಒಂದೊಂದನ್ನೇ ನಾವು ಧ್ಯಾನಿಸ್ತಾ ಹೋಗೋಣ. ದೇವಾಲಯಕ್ಕೆ ನಾವು ಆರಾಧಿಸಲಿಕ್ಕೆ ನಾವು ಹೋಗ್ತೀವಿ. ಹೋಗುವವರಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ದೇವರನ್ನು ಆರಾಧಿಸುವವರಲ್ಲಿ 50% ಜನ, ಒಂದಲ್ಲ ಎರಡಲ್ಲ, 50% ಜನ ಅವರು ಸಾಂಪ್ರದಾಯಿಕವಾಗಿ
ಸಾಂಪ್ರದಾಯಿಕ ಆರಾಧನೆಗಾಗಿ ಅವರು ಬರುವಂಥವರು. ಸಾಂಪ್ರದಾಯಿಕ ಪ್ರೈಸ್ ದಿ ಲಾರ್ಡ್. ಸಾಂಪ್ರದಾಯಿಕ ಆರಾಧನೆ ಏನು ಬರಬೇಕು, ಭಾನುವಾರ ಬರಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಇವು ಎರಡು ವಾಕ್ಯಗಳನ್ನು, ಮೇಲಿರುವಂಥ ಎರಡು ವಾಕ್ಯಗಳನ್ನು ನಾವು ಗಮನ ಕೊಟ್ಟು ಧ್ಯಾನಿಸುವಾಗ ದೇವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರನ್ನು ಲೆಕ್ಕ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಆರಾಧಿಸುವವರನ್ನು ದೇವರು ಲೆಕ್ಕ ಹಾಕ್ತಾರೆ. ನಾವು ಯಾವ ವರ್ಗದಲ್ಲಿದ್ದೀವಿ ಅನ್ನೋದನ್ನು ನಾವು ಧ್ಯಾನಿಸೋಣ. ಈಗ ಯಾವ ವರ್ಗದಲ್ಲಿ ನಾವಿದ್ದೀವಿ ನೋಡಿ. 50% ಜನ ಸಾಂಪ್ರದಾಯಿಕವಾಗಿ ಆರಾಧನೆಗೆ ಬರ್ತಾರೆ. ಏನೋ ಭಾನುವಾರ, ನಾನು ಕ್ರೈಸ್ತ, ಭಾನುವಾರ ಚರ್ಚ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನು 20% ಜನ, 20%, ಇವರು ಬರೋದು ತೋರ್ಪಡಿಕೆಗೆ. ಇವರು ಬರೋದು ತೋರ್ಪಡಿಕೆಗೆ. ಏನು ತೋರ್ಪಡಿಕೆ ಅಂತ ಹೇಳಿದ್ರೆ, ಹಬ್ಬಗಳು, ಹಬ್ಬದ ಸಮಯದಲ್ಲಿ, ತೇರುಗಳು ಆ ಸಮಯದಲ್ಲಿ, ಅದಾದಮೇಲೆ ಬಹಿರಂಗ ಕಾರ್ಯ, ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಶರೀರ ಸ್ವಭಾವಗಳಂತೆ ಬಲಹೀನತೆ ಅಂತ ತಗೊಳ್ಳೋಣ. ಶರೀರ ಬಲಹೀನತೆ ಈ ರೀತಿ ಇದ್ದಾಗ ಮಾತ್ರ ಅವರು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. 20% ಜನ ಈ ರೀತಿ ಬರ್ತಾರೆ ತೋರ್ಪಡಿಸಿಕೊಳ್ಳುವುದಕ್ಕಾಗಿ. ಇನ್ನು 10% ಜನ, 10%, ಇನ್ನು 10% ಜನ ಇವರು ಬರೋದು ಅವಶ್ಯಕತೆಗಾಗಿ, ಅಂದರೆ ಸಹಾಯಕ್ಕಾಗಿ, ಅವಶ್ಯಕತೆ ಅಥವಾ ಸಹಾಯಕ್ಕಾಗಿ. ಏನು ಸಹಾಯ ಅಂತ ನಾವು ನೋಡ್ತಾ ಹೋದರೆ, ರೋಗ ಸೌಖ್ಯ ಇರ್ಬೋದು. ಒಂದನೇದು ರೋಗ, ಎರಡನೇದು ಸಮಸ್ಯೆಗಳು, ಮೂರನೇದು ಏನೋ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ನಾಲ್ಕನೇದು ಸಂತರನ್ನು ಆರಾಧಿಸಲು, 10% ಜನ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. 10% ಜನ ಬರ್ತಾರೆ. ಟೋಟಲ್ ಎಷ್ಟಾಯಿತು? 80% ಆಯಿತು. 50% ಇಲ್ಲಿ, 20% ಮತ್ತು 10%, ಟೋಟಲ್ 80% ಆಯಿತು. ಇನ್ನು 10% ಜನ, ಉಳಿದ 10% ಜನ ಇವರು ಬರುವಂಥದ್ದು. ಇವರು ಯಾವುದಕ್ಕೋಸ್ಕರ ಬರ್ತಾರೆ ಅಂತ ಹೇಳಿದ್ರೆ, ಯಾವುದಕ್ಕೋಸ್ಕರ ಬರ್ತಾರೆ ಅಂತ ನಾವು ನೋಡೋಣ. ಒಂದು ಸೈತಾನನ ಭಯ ಅಥವಾ ಸಾವಿನ ಭಯ. ಅಯ್ಯೋ, ಸೈತಾನ ಹಂಗೆ ಮಾಡಿಬಿಡ್ತಾನೆ, ಈ ಥರ ಮಾಡಿಬಿಡ್ತಾನೆ, ಆ ಥರ ಮಾಡಿಬಿಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಇವರು ಬರೋದೇ ಭಯಕ್ಕಾಗಿ ಬರುವಂಥವರು. ದೇವರನ್ನು ಆರಾಧಿಸಲಿಕ್ಕೆ ಬರುವಂಥವರಲ್ಲ, ಬದಲಾಗಿ ಭಯಕ್ಕಾಗಿ ಬರುವಂಥವರು ದೇವಾಲಯಕ್ಕೆ. ಭಯ, ಸೈತಾನ ಏನು ಮಾಡ್ತಾನೋ, ನಮ್ಮ ಕುಟುಂಬದ ಮೇಲೆ ಏನಾರು ಆಗ್ಬಿಡುತ್ತೇನೋ, ಅಥವಾ ನಾನು ಸತ್ತೋಗ್ತೀನೇನೋ, ಅಥವಾ ನನ್ನ ಮಕ್ಕಳು ಸತ್ತೋಗ್ತಾರೇನೋ, ನನ್ನ ಕುಟುಂಬ ಹಂಗಾಗ್ಬಿಡುತ್ತೇನೋ, ಹಿಂಗಾಗ್ಬಿಡುತ್ತೇನೋ ಅನ್ನೋ ಭಯಕ್ಕೋಸ್ಕರ ಬರುವಂಥವರು 10% ಜನ. ಒಟ್ಟು ಎಷ್ಟಾಯಿತು? 90 ಆಯಿತು. ಇನ್ನು 10% ಜನ ಇವರೇ ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸುವಂಥವರು. ಪ್ರೈಸ್ ದಿ ಲಾರ್ಡ್. ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸುವಂಥವರು.
ಈ 10% ಜನ ದೇವರನ್ನು ಆರಾಧಿಸುವಂಥವ್ರು, ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸುವಂಥವ್ರು ದೇವ್ರ ಲೆಕ್ಕ ಹಾಕ್ತಾರೆ ಪ್ರಿಯರೇ. ದೇವ್ರ ಲೆಕ್ಕ ಹಾಕ್ತಾರೆ. ನೋಡಿ, ಸಣ್ಣ ಒಂದು ಗ್ರಾಫ್ ಒಂದು ಹಾಕ್ಕೊಂಡಾಗ ನೋಡಿ, 100%ಅಲ್ಲಿ 100% ದೇವಾಲಯಕ್ಕೆ ಬರುವಂಥ ಜನರು, ಉದಾಹರಣೆಗೆ ಒಂದು 500 ಜನ ಬಂದಿರ್ಬೋದು. 500 ಜನದಲ್ಲಿ 250 ಜನ ಸಾಂಪ್ರದಾಯಿಕವಾಗಿ ಏನೋ ಭಾನುವಾರ ನಾವು ಹೋಗಬೇಕು, ಅದಕ್ಕೋಸ್ಕರ ನಾವು ಹೋಗೋಣ ಅನ್ನೋ ಕಾರಣಕ್ಕೋಸ್ಕರ ಬಂದಿರ್ತಾರೆ. ಎರಡನೇದಾಗಿ ತೋರ್ಪಡಿಕೆಗೋಸ್ಕರ ಹಬ್ಬದ ದಿನಗಳಲ್ಲಿ, ತೇರಿನ ದಿನಗಳಲ್ಲಿ ಬರುವಂಥವರು, ಅಥವಾ ಬಹಿರಂಗ ಕಾರ್ಯಗಳಲ್ಲಿ ಇರುವಾಗ ಬರುವಂಥವ್ರು, ಅಥವಾ ತಮ್ಮ ಕುಟುಂಬದ ಏನಾದರೂ ಒಂದು ಕಾರ್ಯಗಳಿತ್ತು ಅಂದರೆ ಅವಾಗ ಬರುವಂಥವರು, ಮತ್ತು ಬಟ್ಟೆಗಳನ್ನು ತೋರ್ಪಡಿಸ್ಲಿಕ್ಕೆ, ಆಭರಣಗಳನ್ನು ತೋರ್ಪಡಿಸ್ಲಿಕ್ಕೆ, ತಮ್ಮ ಐಶ್ವರ್ಯವನ್ನು ತೋರ್ಪಡಿಸ್ಲಿಕ್ಕೆ, ತಮ್ಮ ಸ್ಟೇಟಸ್ ಅಂದರೆ ಗೌರವ ತೋರ್ಪಡಿಸ್ಲಿಕ್ಕೆ ಬರುವಂಥವರು 20% ಜನ. ಇನ್ನು 10% ಜನ, ಈ 10% ಜನ ಇದ್ದಾರಲ್ಲ, ಇವರು ಅವಶ್ಯಕತೆಗೆ ಬರುವಂಥವರು. ಅವಶ್ಯಕತೆ ಅಂದರೆ ಸಹಾಯ ಬೇಕು. ಈಗ ದೇವರಿಂದ ಒಂದು ಸಹಾಯ ಬೇಕೇ ಬೇಕು. ರೋಗ ಇರ್ಬೋದು, ಅಥವಾ ಸಮಸ್ಯೆಗಳಿರ್ಬೋದು, ಯಾವುದೋ ಒಂದು ನೋವಿನ ವಿಷಯಗಳಿಗೆ ಪರಿಹಾರ ಬೇಕು, ಮನಸ್ಸಿಗೆ ಸಮಾಧಾನ ಇಲ್ಲ ಆ ರೀತಿ ಸಮಯದಲ್ಲಿ. ಅದಾದಮೇಲೆ ಕೆಲವು ಜನ ಸಂತರನ್ನು ಆರಾಧಿಸಲಿಕ್ಕೆ ಬರ್ತಾರೆ, ದೇವರನ್ನು ಆರಾಧಿಸಲಿಕ್ಕೆ ಬರೋದಿಲ್ಲ, ಇವರು ಸಂತರುಗಳನ್ನು ಆರಾಧಿಸಲಿಕ್ಕೆ ಬರುವಂಥವರು. ಇನ್ನು 10% ಜನ ಅವರು ಭಯಕ್ಕಾಗಿ ಬರುವಂಥವರು. ಭಯ, ನಾನು ಏನಾಗೋಗ್ತೀನೋ, ನಾನು ಸತ್ತೋಗ್ತೀನೋ, ಅಥವಾ ಸೈತಾನ ನನ್ನ ಮೇಲೆ ಆಕ್ರಮಣ ಮಾಡಿಬಿಡ್ತಾನೋ, ಆ ರೀತಿ ಈ ರೀತಿ ಅಂತ ಹೇಳಿ ಭಯಕ್ಕಾಗಿ ಬರುವಂಥವರು 10% ಜನ. ಆದರೆ ಕೊನೆಯ 10% ಇದೆಯಲ್ಲ, ಈ 10% ಇವರು ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸಲಿಕ್ಕೆ ಬರುವಂಥವರು. ಈ ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸಲಿಕ್ಕೆ ಬರುವಂಥವರು ಇವರು ದೊಡ್ಡ ಶ್ರೀಮಂತರೇನೂ ಅಲ್ಲ, ಅಥವಾ ಆರೋಗ್ಯವಂತರೂ ಅಲ್ಲ. ಆದರೆ ಇವರು ತಮಗಿದ್ದದರಲ್ಲಿ ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸ್ತಾರೆ. ಇವರಲ್ಲಿ ರೋಗಿಗಳು ಇರ್ಬೋದು, ಬಡವರಿರ್ಬೋದು, ವಿಧವೆಯರಿರ್ಬೋದು, ಅನಾಥರಿರ್ಬೋದು, ದೊಡ್ಡ ಶ್ರೀಮಂತರು ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ದೊಡ್ಡ ಶ್ರೀಮಂತರು ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಆದರೆ ಆ 10% ಜನ ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸ್ತಾರೆ. ಇವರನ್ನು ದೇವರು ಲೆಕ್ಕ ಹಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಈ 50%, 20%, 10%, 10%, 10% ನಾವು ಯಾವ ಭಾಗದಲ್ಲಿ ಇದ್ದೀವಿ? ಯಾಕಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರುತ್ತೆ. ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ದೇವರನ್ನು ಆರಾಧಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಾ, ಅಥವಾ ಸಾಂಪ್ರದಾಯಿಕ ಆಚರಣೆಗಾಗಿ ನಾವು ಹೋಗ್ತಾ ಇದ್ದೀವಾ, ಅಥವಾ ತೋರ್ಪಡಿಕೆಗಾಗಿ ನಾವು ಹೋಗ್ತಾ ಇದ್ದೀವಾ, ಅಥವಾ ಯಾವುದೋ ಒಂದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಾ, ಅಥವಾ ಭಯಕ್ಕಾಗಿ ನಾವು ಹೋಗ್ತಾ ಇದ್ದೀವಾ? ಇಲ್ಲ, ಏನೇ ಇದ್ದರೂ ನಾನು ದೇವರನ್ನು ಆರಾಧಿಸ್ತೀನಿ ಎಂಬುದಾಗಿ ಒಂದು ದೃಢ ವಿಶ್ವಾಸದಿಂದ ನಾವು ಹೋಗ್ತಾ ಇದ್ದೀವಾ? ಅದನ್ನು ನಾವು ಪರಿಶೋಧಿಸಿ ನೋಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ ವಾಕ್ಯ ಹೇಳುತ್ತೆ, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ ವಾಕ್ಯ ಹೇಳುತ್ತೆ, ನನ್ನನ್ನು ಆರಾಧಿಸುವವರನ್ನು ಲೆಕ್ಕ ಹಾಕು. ಹೌದು ಪ್ರಿಯರೇ, ನಾವು ಯಾವ ಸ್ಥಿತಿಯಲ್ಲಿ ನಾವು ಭಾನುವಾರ ದೇವಾಲಯಕ್ಕೆ ಹೋಗ್ತೀವಿ ಎಂಬುದನ್ನು ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಈ ಒಂದು ತರಗತಿ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಪ್ರೈಸ್ ಗಾಡ್.